ಏನಿದ್ರು ಬಿಜೆಪಿಯ ಟಿಕೆಟ್ನದ್ದೇ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ವಿಚಾರ. ಮೈಸೂರಿನಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಬಹುತೇಕ ಮಿಸ್. ಪ್ರತಾಪ್ ಸಿಂಹಗೆ ಬೆಂಗಳೂರಿಗೆ ಬರುವಂತೆ ಬುಲಾವ್ ಬಂದಿದೆ. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಲೋಕಸಭಾ ಚುನಾವಣೆಗೆ ಈ ಬಾರಿ ಟಿಕೆಟ್ ಬಹುತೇಕ ಮಿಸ್. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಾಪ್ ಸಿಂಹಗೆ ಬೆಂಗಳೂರಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ. ನನಗೆ ಟಿಕೆಟ್ ಕೈ ತಪ್ಪುವುದಕ್ಕೆ ಕಾರಣ ಕೊಡಿ, ನಾನು ಯಾವುದ್ರಲ್ಲಿ ಕಡಿಮೆ ಇದ್ದೀನಿ ಅಂತ ಮಾತಾಡ್ತಲೇ ಭಾವುಕರಾದ್ರು ಸಂಸದ ಪ್ರತಾಪ್ ಸಿಂಹ. ಈಗ ಬೆಂಗಳೂರಿಗೆ ಬನ್ನಿ ಮಾತನಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಾಪ್ ಸಿಂಹ ಅವರಿಗೆ ಕರೆ ಕೊಟ್ಟಿದ್ದಾರೆ. ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಮೈಸೂರಿನ ಬಿಜೆಪಿ ಲೋಕಸಭಾ ಟಿಕೆಟ್ ಕೊಡಲಾಗುತ್ತೆ ಎನ್ನುವಂತಹ ಸುದ್ದಿ ಬಹಳ ಜೋರು ಸದ್ದು ಮಾಡ್ತಾ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಬಹುತೇಕ ಮಿಸ್ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಬೆಂಗಳೂರಿಗೆ ಬನ್ನಿ ಅಂತ ಪ್ರತಾಪ್ ಸಿಂಹಗೆ ಬುಲಾವ್ ಬಂದಿದೆ. ಭಾರಿ ಭಾವುಕರಾಗಿ ಮಾತನಾಡ್ತಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ನಾನು ಯಾವುದರಲ್ಲಿ ಕಡಿಮೆ ಇದ್ದೀನಿ, ನನಗೆ ಟಿಕೆಟ್ ಕೈ ತಪ್ಪುವುದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಿದ್ದಾರೆ ಪ್ರತಾಪ್. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಾಗಿದ್ರೆ ಈ ಬಾರಿ ಪ್ರತಾಪ್ ಸಿಂಹಗೆ ಮಿಸ್. ಟಿಕೆಟ್ ಟೆನ್ಷನ್ ಜೋರಾಗಿದೆ ಬಿಜೆಪಿಯಲ್ಲಿ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡಲೇ ನಿನ್ನನ್ನು ಮೀಟ್ ಆಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಇವತ್ತು ಮಧ್ಯಾಹ್ನ ಬರ್ತಾ ಇದ್ದೀನಿ, ಬೆಂಗಳೂರಿಗೆ ಬಾ ಅಂತ ಹೇಳಿದ್ದಾರೆ. ನಾನು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ, ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ ನಡೀತಾ ಇದೆ. ಈ ಸಭೆಯ ನಂತರ ನಾನು ಬೆಂಗಳೂರಿಗೆ ತೆರಳುತ್ತೇನೆ. ನಮ್ಮ ಕರ್ನಾಟಕದ ಚುನಾವಣಾ ಉಸ್ತುವಾರಿಯಾಗಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡಲೇ ನಿನ್ನನ್ನು ಮೀಟ್ ಆಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಇವತ್ತು ಮಧ್ಯಾಹ್ನ ಬರ್ತಾ ಇದ್ದೀನಿ, ಬೆಂಗಳೂರಿಗೆ ಬಾ ಅಂತ ಹೇಳಿದ್ದಾರೆ. ನಾನು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ, ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ ನಡೀತಾ ಇದೆ. ಈ ಸಭೆಯ ನಂತರ ನಾನು ಬೆಂಗಳೂರಿಗೆ ತೆರಳುತ್ತೇನೆ. ಇನ್ನು ಇದೇ ಸಮಯದಲ್ಲಿ ಯದುವೀರ್ ಪರ ಸಂಸದ ಪ್ರತಾಪ್ ಸಿಂಹ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆದರೆ ಯದುವೀರ್ ಒಡೆಯರ್ಗೆ ಕೊಡಲಾಗುತ್ತೆ ಎನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಟಿಕೆಟ್ ಕನಸಿನ ನಿರೀಕ್ಷೆಯಲ್ಲಿದ್ದಂತಹ ಪ್ರತಾಪ್ ಸಿಂಹಗೆ ಶಾಕ್ ಕೊಡಲಾಗಿದೆ. ಮೈಸೂರು ಕೊಡಗು ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಟ್ರೆ ಸ್ವಾಗತ ಅಂದಿದ್ದಾರೆ ಪ್ರತಾಪ್ ಸಿಂಹ. ಯದುವೀರ್ ಒಡೆಯರ್ ಸ್ಪರ್ಧಿಸಿದ್ರೆ ಅವರ ಪರ ಕೆಲಸ ಮಾಡಿ ಗೆಲ್ಲಿಸ್ತೀನಿ, ಕಾರ್ಯಕರ್ತನಂತೆ ಬ್ಯಾನರ್ ಕಟ್ಟಿ ಕರಪತ್ರ ಹಂಚಿ ಗೆಲ್ಲಿಸ್ತೀನಿ ಅಂತಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ಎದುರಾಕೊಂಡು ರಾಜಕಾರಣ ಮಾಡಿದೆ, ಕಳೆದ 10 ವರ್ಷ ಯಾರೂ ಮಾಡದ ಅಭಿವೃದ್ಧಿ ಮಾಡಿದ್ದೀನಿ, ನನ್ನ ಗೆಲುವಿಗಾಗಿ ಕಳೆದ 10 ವರ್ಷ ಕಾರ್ಯಕರ್ತರು ದುಡಿದಿದ್ದಾರೆ. ಒಂದೊಮ್ಮೆ ಯದುವೀರ್ ಅವರಿಗೆ ಒಡೆಯರ್ಗೆ ಟಿಕೆಟ್ ಕೊಟ್ರೆ ಅದನ್ನ ಸ್ವಾಗತಿಸ್ತೀನಿ, ಅವರ ಪರ ಕೆಲಸ ಮಾಡಿ ಅವರನ್ನ ಗೆಲ್ಲಿಸ್ತೀನಿ ಅಂತ ಯದುವೀರ್ ಒಡೆಯರ್ ಪರ ಪ್ರತಾಪ್ ಸಿಂಹ ಬ್ಯಾಟ್. ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ, ಅವರ ಬಗ್ಗೆ ಸಿದ್ದರಾಮಯ್ಯನವರು ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವವನು, ಖಂಡಿಸಿರುವವನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ. ಇದು ನನಗೆ ದೌರ್ಬಲ್ಯ ಏನಾಗಾದ್ರೆ, ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ, 10 ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದೀನಲ್ಲ, ಇದು ನನ್ನ ದೌರ್ಬಲ್ಯನಾ? ಕಾರ್ಯಕರ್ತರು ಕಳೆದ ಕೂಡಲೇ ಹಿಂದುತ್ವ ವಿಚಾರ ಅಂತ ಓಡಾಕ್ತೀನಲ್ಲ, ಇದು ನನ್ನ ದೌರ್ಬಲ್ಯನಾ? ಮತ್ತೆ ಇನ್ನೇನು ದೌರ್ಬಲ್ಯ? ಇನ್ನೇನು ಬೇಕು ಜನಕ್ಕೆ? ಎಲ್ಲ ಕೆಲಸ ಮಾಡಿದ್ದೀನಿ. ನನಗೆ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ. ಒಂದು ವೇಳೆ ಟಿಕೆಟ್ ಇಲ್ಲ, ಯದುವೀರ್ ಅವ್ರಿಗೆ ಕೊಡ್ತೀವಿ ಅಂತ ನೀವು ಮಾಧ್ಯಮಗಳು ಏನು ಹೇಳ್ತಾ ಇದ್ದೀರಿ, ಇದೇ ನಿಜವಾಯಿತು ಅಂತಲೇ ಅನ್ಕೊಳ್ಳೋಣ. ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 10 ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ.
ನಾನು 10 ವರ್ಷಗಳ ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿದ್ದೀನಲ್ಲ, ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ. ನನಗೋಸ್ಕರ ಕಾರ್ಯಕರ್ತರು ಪಕ್ಷ ದುಡ್ದಿದೆ ನನ್ನನ್ನು ಸಂಸದ ಮಾಡೋಕ್ಕೆ. ಆ ಪಕ್ಷ ಮತ್ತು ಕಾರ್ಯಕರ್ತರ ಋಣ ತೀರಿಸೋದು ನನ್ನ ಮೇಲೆ ಇರುತ್ತೆ. ನನಗೋಸ್ಕರ 10 ವರ್ಷ ದುಡ್ದಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ಅನುಮಾನ ಬೇಡ. ಆದರೆ ಒಂದು ವೇಳೆ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದ್ರೆ ಅದನ್ನೂ ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನ ಮಾಡ್ತೀನಿ, ಅವ್ರನ್ನ ಸ್ವಾಗತಿಸ್ತೀನಿ. ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ, ಅವರ ಬಗ್ಗೆ ಸಿದ್ದರಾಮಯ್ಯನವರು ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವವನು, ಖಂಡಿಸಿರುವವನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ. ಇದು ನನಗೆ ದೌರ್ಬಲ್ಯ ಏನಾಗಾದ್ರೆ, ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ, 10 ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದೀನಲ್ಲ, ಇದು ನನ್ನ ದೌರ್ಬಲ್ಯನ? ಕಾರ್ಯಕರ್ತರು ಕರೆದ ಕೂಡಲೇ ಹಿಂದುತ್ವ ವಿಚಾರ ಅಂತ ಓಡಾಕ್ತೀನಲ್ಲ, ಇದು ನನ್ನ ದೌರ್ಬಲ್ಯನ? ಮತ್ತೆ ಇನ್ನೇನು ದೌರ್ಬಲ್ಯ? ಇನ್ನೇನು ಬೇಕು ಜನಕ್ಕೆ? ಎಲ್ಲ ಕೆಲಸ ಮಾಡಿದ್ದೀನಿ. ನನಗೆ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ. ಒಂದು ವೇಳೆ ಟಿಕೆಟ್ ಇಲ್ಲ, ಯದುವೀರ್ ಅವ್ರಿಗೆ ಕೊಡ್ತೀವಿ ಅಂತ ನೀವು ಮಾಧ್ಯಮಗಳು ಏನು ಹೇಳ್ತಾ ಇದ್ದೀರಿ, ಇದೇ ನಿಜವಾಯಿತು ಅಂತಲೇ ಅನ್ಕೊಳ್ಳೋಣ. ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ. ಇನ್ನು ಯದುವೀರ್ ಅವರ ಸ್ಪರ್ಧೆಯನ್ನ ಸ್ವಾಗತಿಸುತ್ತಲೇ ಚುನಾವಣೆಯ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ, ಆದರೆ ಅದನ್ನು ಸ್ವಾಗತಿಸ್ತೀನಿ ಅಂದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಪರೋಕ್ಷವಾಗಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಯದುವೀರ್ ಅವರಿಗೆ ಚುನಾವಣೆ ಅಷ್ಟು ಸುಲಭ ಅಲ್ಲ ಅಂತ ಕಾಲೆಳೆದಿದ್ದ. ಎಸಿ ರೂಮ್ನಲ್ಲಿರುವ ಮಹಾರಾಜರು ಚುನಾವಣೆಗೆ ನಿಲ್ಲೋದನ್ನ ಸ್ವಾಗತಿಸುವೆ, ರಾಜಕಾರಣಕ್ಕೆ ಬಂದು ಮಹಾರಾಜರೇ ಸಾಮಾನ್ಯರ ಬಳಿಗೆ ಬರಲಿದ್ದಾರೆ ಅಂತ ಪರೋಕ್ಷವಾಗಿ ಯದುವೀರ್ ಸ್ಪರ್ಧೆ ಬಗ್ಗೆ ಪ್ರತಾಪ್ ವ್ಯಂಗ್ಯವಾಡಿದ್ದಾರೆ. ಯದುವೀರ್ ಅವರು ರಾಜಕೀಯಕ್ಕೆ ಬಂದ್ರೆ ಅನುಕೂಲ ಇದೆ, ಮಹಾರಾಜರು ಸಾಮಾನ್ಯ ಜನರಿಗೆ ಕೈ ಮುಗಿಬೇಕು. ಪಕ್ಷದ ನಾಯಕರು ವೇದಿಕೆ ಮೇಲಿದ್ದಾಗ ಸಾಮಾನ್ಯ ಸಾಲಿನಲ್ಲಿ ಕುಳಿತುಕೊಳ್ಳಬೇಕು ಅಂತ ಯದುವೀರ್ ಸ್ಪರ್ಧೆಗೆ ಸ್ವಾಗತ ಅಂತ ಹೇಳ್ತಲೇ ಕಾಲೆಳೆದಿದ್ದಾರೆ. ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಯದುವೀರ್ ಒಡೆಯರ್ ಪರ ಬ್ಯಾಟಿಂಗ್ ಮಾಡ್ತಲೇ ಪರೋಕ್ಷವಾಗಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಧು ಎಂ ಚಿನ್ಕೊಳ್ಳಿ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರಿನ ಟಿಕೆಟ್ ಅನ್ನೋದು ಬಹಳ ಚರ್ಚಿತ ವಿಷಯ ಆಗಿರುವಂತದ್ದು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಅಂತಲೇ ಹೇಳಲಾಗ್ತಾ ಇದೆ. ಯದುವೀರ್ ಅವರಿಗೆ ಕೊಡಬಹುದು ಅನ್ನುವಂತಹ ನಿರೀಕ್ಷೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಪ್ರತಾಪ್ ಸಿಂಹ ಅವರು ಆಡ್ತಾ ಇರುವಂತಹ ಮಾತು, ತಮಗೆ ಟಿಕೆಟ್ ಸಿಗಲ್ವೇನೋ ಅನ್ನೋ ಕಾರಣಕ್ಕಾಗಿ ಅವರು ಭಾವುಕರಾಗಿ ಆಡ್ತಾ ಇರೋ ಮಾತು, ಜೊತೆಗೆ ಯದುವೀರ್ ಅವರ ಪರವಾಗಿ ಮಾತನಾಡ್ತಾ ಇರೋದು, ಜೊತೆಗೆ ಟಾಂಗ್ ಕೊಡ್ತಾ ಇರೋದು, ಎಲ್ಲ ಬೆಳವಣಿಗೆ ನೋಡ್ತಾ ಹೋದಾಗ ಏನಾಗ್ತಾ ಇದೆ ಮೈಸೂರಲ್ಲಿ? ನಿಜಕ್ಕೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲ್ವಾ? ಹಾಗಿದ್ರೆ ಏನ್ ಹೇಳ್ತಾರೆ? ಲೋಕಲಿ ಏನು ಮಾತುಗಳು ಕೇಳಿ ಬರ್ತಾ ಇದೆ? ಪ್ರತಿಮಾ, ಲೋಕಲಿ ಜನಗಳು ಹೇಳುವಂತಹ ರೀತಿಗಳೇ ಬೇರೆ. ಈಗ ಸ್ವತಃ ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಆಡ್ತಿರ್ತಕ್ಕಂಥ ಮಾತುಗಳನ್ನೇ ಗಮನಿಸೋದೇ ಆದರೆ, ಯಾಕಂದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಬಿಜೆಪಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದರೆ ಸಹಜವಾಗಿಯೂ ಕೂಡ ಏನು ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಅವರನ್ನ ಈ ಬಾರಿ ಕಣಕ್ಕಿಳಿಸ್ತಾರೆ ಅನ್ನೋ ಒಂದು ಮಾತುಗಳು ದಟ್ಟವಾಗಿದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಮಾತುಗಳೇ ಕೂಡ ಕಳೆದ 3 ದಿನಗಳಿಂದನೂ ಕೂಡ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ, ಯಾಕಂದ್ರೆ ರಾತ್ರಿ ಫೇಸ್ಬುಕ್ ಲೈವ್ ಅನ್ನ ಮಾಡಿದಂಥ ಪ್ರತಾಪ್ ಸಿಂಹ ಅವರು ಜನರಿಗೆ ತಾವು ಮಾಡಿದಂಥ ಕೆಲಸವನ್ನ, ತಮ್ಮ ಬೆಂಬಲಕ್ಕೆ ನಿಂತ ಜನರನ್ನ ನೆನ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು, ಭಾವುಕರಾಗಿದ್ರು. ಅದಾದ ನಂತರ ಬೆಳಗ್ಗೆಯೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಈಗ ನಡೀತಾ ಇರ್ತಕ್ಕಂತಹ ಬಿಜೆಪಿ ಸಭೆಗೆ ಪಾಲ್ಗೊಳ್ಳಿಕ್ಕೆ ಬಂದಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂಥ ಮಾತುಗಳೇನಿದ್ವು, ಎಲ್ಲೋ ಒಂದು ಕಡೆಗೆ ಅವರ ಮಾತುಗಳಲ್ಲೇ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಈ ಬಾರಿಯ ಟಿಕೆಟ್ ಯದುವೀರ್ ಅವರಿಗೆ ಸಿಕ್ಕಿದ್ಯಾ ಅನ್ನೋ ಒಂದು ಕನ್ಫರ್ಮೇಷನ್ ಅನ್ನ ಕೊಡ್ಲಿಕ್ಕೆ ಒಂದು ರೀತಿಯಲ್ಲಿ ಪುಷ್ಟಿಯನ್ನು ಕೊಡುವಂತ ಮಾತುಗಳಾಗಿದ್ವು. ಆದರೆ ಅವರು ಇಲ್ಲಿ 2 ವಿಚಾರಗಳನ್ನ ತಂದಿದ್ದಾರೆ. ಒಂದು ವೇಳೆ 10 ವರ್ಷ ಕೆಲಸ ಮಾಡಿರ್ತಕ್ಕಂಥ ನನಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದೇ ಆದ್ರೆ, ಯದುವೀರ್ ಅವರ ಸ್ಥಾನಕ್ಕೆ ಬರ್ತಾರೆ ಅನ್ನೋದಾದ್ರೆ ಅವ್ರಿಗಿರ್ತಕ್ಕಂಥ ಸವಾಲುಗಳೇನು, ಜೊತೆಗೆ ಯಾಕಂತ ಹೇಳಿದ್ರೆ 1947ರಲ್ಲಿ ಪ್ರಜಾಪ್ರಭುತ್ವ ಬಂದಾದ ನಂತರದಲ್ಲಿ ಕಡೆಗೆ ಇದ್ದಂಥ ರಾಜ
ರಾಜಮನೆತನ ಏನಿತ್ತು ತನ್ನ ಆಸ್ತಿಗಳನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ವ್ಯಾಜ್ಯಗಳನ್ನು ಇಲ್ಲಿವರೆಗೂ ಆಡ್ತಾ ಬರ್ತಾ ಇದೆ. ಮೈಸೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇಂತಹ ಆಸ್ತಿಗಳಿವೆ. ಆ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಪ್ರತಾಪ್ ಸಿಂಹ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ರಾಜವಂಶಸ್ಥರಾಗಿರ್ತಕ್ಕಂಥವ್ರು AC ಕೊಠಡಿಯಲ್ಲಿ ಕೂರುವಂಥವ್ರು ಬೀದಿಗಿಳಿದು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ತಾವು ತಮ್ಮ ಸಾಧನೆಗಳ ಜೊತೆಗೆ ತಮ್ಮ ಕೆಲಸದ ಜೊತೆಗೆ ಅವರು ಮುಂದೆ ಬಂದರೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾ ಹೇಳ್ತಾ ಹೋದ್ರು. ಅದರ ಒಂದಷ್ಟು ವಿಚಾರಗಳನ್ನು ಹೇಳೋದಾದ್ರೆ, ಹಿಂದುತ್ವದ ವಿಚಾರವಾಗಿ ನಾನು ದನಿ ಎತ್ತಿದ್ದೀನಿ, ಜೊತೆಗೆ ಯಾವುದೇ ಒಂದು ಪ್ರೊಟೆಸ್ಟ್ ಮತ್ತೊಂದು ಏನೇ ಬರುತ್ತೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಕೂಡ AC ರೂಮ್ನಲ್ಲಿರ್ತಕ್ಕಂಥವ್ರು ಸಾಮಾನ್ಯ ಜನರಂತೆ ಬಂದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅನ್ನೋದೊಂದು ಖುಷಿ ಇದೆ. ಇಲ್ಲಿ ಮಡಿಕೇರಿ ಭಾಗದಲ್ಲಾಗ್ಬೋದು, ಒಂದು ಹಸು ಕಳ್ಳತನ ಆಗ್ಬೋದು ಅಥವಾ ಯಾರಿಗಾರು ಒಂದು ತೊಂದರೆ ಆಗ್ಬೋದು, ಆಗ ಪೊಲೀಸ್ ಠಾಣೆಗೆ ಹೋಗಿ ನಿಲ್ತಾ ಇದ್ದೆ. ಮೈಸೂರು ಭಾಗಕ್ಕೆ ಒಂದು ರೈಲನ್ನು ತರುವಂಥ ಸಂದರ್ಭದಲ್ಲೂ ಕೂಡ ಕಮಿಷನರೇಟ್ಗಳಲ್ಲಿ ಅಂದರೆ ಗುಮಾಸ್ತರ ಬಳಿಗೆ ಕಚೇರಿಯಲ್ಲಿ ಫೈಲ್ಗಳನ್ನು ಹಿಡ್ಕೊಂಡು ಹೋಗಿ ನಾನು ನಿಂತ್ಕೋತಾ ಇದ್ದೆ. ಇನ್ನು ಮುಂದೆ ರಾಜರಂಥವರು ಅಲ್ಲಿ ಹೋಗಿ ನಿಂತು ಕೆಲಸವನ್ನು ಮಾಡಿಸ್ತಾರೆ, ಅದು ನನಗೆ ಭಾಳ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಒಂದಷ್ಟು ಮಾತುಗಳನ್ನು ಎತ್ತಿದ್ದಾರೆ. ಅಂದರೆ ಏನು, ಈಗ ಮೈಸೂರಿನಲ್ಲಿ ಕುರ್ಬಾರಹಳ್ಳಿ ಸರ್ವೆ ನಂಬರ್ 4 ಇರ್ಬೋದು, ಜೊತೆಗೆ ವಿಜಯಶ್ರೀಪುರ ಇರ್ಬೋದು, ಸಿದ್ಧಾರ್ಥ ಲೇಔಟ್ ಇರ್ಬೋದು, ಈ ರೀತಿಯಾಗಿ ಸುಮಾರು 5-6 ಕಡೆಗಳಲ್ಲಿ ಮೈಸೂರು ಅರಸರು ಮತ್ತು ಸರ್ಕಾರದ ನಡುವೆ ಒಂದಷ್ಟು ವ್ಯಾಜ್ಯಗಳು ನಡೀತಾ ಇದೆ. ಆಸ್ತಿಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯಗಳಿವೆ. ಒಂದು ವೇಳೆ ಯದುವೀರ್ ಅವರು ಏನಾದರೂ ಪೊಲಿಟಿಕ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಅವರು ದತ್ತುಪುತ್ರರಾಗಿ ತಮ್ಮ ರಾಣಿ ಪ್ರಮೋದ ದೇವಿಯವರವ್ರಿಗೂ ನಿಷ್ಠೆಯಾಗಿರಬೇಕು, ಅದು ಜನರಿಗೂ ನಿಷ್ಠೆಯಾಗಿರಬೇಕು, ಎರಡು ಕಡೆಗೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಒಂದು ವೇಳೆ ಅವರೇನಾದರೂ ರಾಜಕಾರಣಕ್ಕೆ ಬಂದಾಗ ಜನರ ಮಧ್ಯಕ್ಕೆ ಬರ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವವನ್ನು ಮೆಚ್ಕೊಳ್ಳುವಂಥವ್ರು ಜನರಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಇದೆಲ್ಲವನ್ನೂ ಕೂಡ ಜನರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇವೆಲ್ಲವೂ ನಮಗಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಆದರೆ ಇದರಲ್ಲಿ ವ್ಯಂಗ್ಯ ಇತ್ತಾ, ಎಚ್ಚರಿಕೆ ಇತ್ತಾ, ಅಥವಾ ಬಂದರೆ ಇಷ್ಟೆಲ್ಲ ಸವಾಲುಗಳಿದೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಯದುವೀರ್ ಅವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜನ್ನು ಕೊಟ್ಟರೆ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಕೂಡ ನೋಡಬೇಕಾಗತ್ತೆ. ಆದರೆ ಸದ್ಯಕ್ಕಂತೂ ಏನು ನನಗೆ ಅಂದರೆ ಟಿಕೆಟ್ ಕೈ ತಪ್ತಾ ಇದೆ ಅನ್ನೋ ಒಂದು ಆತಂಕದಲ್ಲಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಯದುವೀರ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಯದುವೀರ್ ಅವರು ಇಲ್ಲೇನಾದರೂ ಚುನಾವಣೆಗೆ ಇಳಿದ್ರೆ ಅವರು ಮುಂದೆ ಇಷ್ಟೆಲ್ಲ ದೊಡ್ಡ ಸವಾಲುಗಳಿವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಮಧು ತಾವೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.